ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಋಗ್ವೇದದಲ್ಲಿ ಬರುವಂತಹ ಮಹಾ ಋಷಿಗಳೊಬ್ಬರ ಹೆಸರಿನ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಇವರ ಹೆಸರು ಗೃತ್ಸ ಮದ ಅಂತ. ವಿಷ್ಣು ಪುರಾಣದ ಪ್ರಕಾರ ಚಂದ್ರವಂಶದಿಂದ ಕ್ಷತ್ರಿಯನಾಗ್ತಾರೆ ಇವರು ಅಂತ ಹೇಳ್ತಾರೆ. ಸುನಾಹೋತ್ರರ ಸುತ, ಅಂಗೀರಸ ವಂಶದ ಮೊದಲಿಗ ಅಂತ ಹೇಳ್ತಾರೆ. ಗೃತ್ಸಮದ ವೇದ ಪಾರಂಗತರಾಗಿದ್ರು. ಋಗ್ವೇದದಲ್ಲಿ 2ನೇ ಮಂಡಲದಲ್ಲಿ ಬರೋ 43 ಶ್ಲೋಕಗಳಿವೆ. 35 ಶ್ಲೋಕಗಳನ್ನು ರಚಿಸಿದ್ದಾರೆ. ಸಾಕಷ್ಟು ಶ್ಲೋಕಗಳನ್ನು ಮಹತ್ವಪೂರ್ಣವಾಗಿ ರಚಿಸಿರುವಂತಹ ಹೆಗ್ಗಳಿಕೆ ಈ ಗೃತ್ಸಮದರಿಗಿದೆ. ಇಂದ್ರನ ಮಹಾನ್ ಆರಾಧಕರು ಇವರು. ಇಂದ್ರ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಗೃತ್ಸಮದರಿಗೆ. ಯಾಕೆ ಅಂತ ಹೇಳಿದಾಗ, ಒಮ್ಮೆ ಯಜ್ಞವನ್ನ ಮಾಡ್ತಾ ಇರಬೇಕಾದ್ರೆ, ಯಜ್ಞಗಳು ನಡೀತಾ ಇರಬೇಕಾದ್ರೆ, ಗೃತ್ಸಮದರು ನಡೆಸ್ತಾ ಇರಬೇಕಾದ್ರೆ ಅಸುರರು ತೊಂದರೆ ಕೊಡ್ತಾರೆ. ಆಗ ಗೃತ್ಸಮದರನ್ನ ಇಂದ್ರನೇ ರಕ್ಷಿಸ್ತಾನೆ. ಹಾಗಾಗಿ ಇಂದ್ರ ಅಂತ ಹೇಳಿದ್ರೆ ಅವರಿಗೆ ತುಂಬಾನೇ ಇಷ್ಟ. ಮಹಾನ್ ಆರಾಧಕರು ಅಂತ ಹೇಳ್ತಾರೆ. ಮತ್ತೆ ಬೃಹಸ್ಪತಿಯ ಆರಾಧಕರು ಕೂಡ ಹೌದು ಗೃತ್ಸಮದರು ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಬೃಹಸ್ಪತಿ ಅಂತ ಹೇಳಿದ್ರೆ ಗಣಪತಿ. ಗಣೇಶ ಪುರಾಣದಲ್ಲಿ ಗಣಾನಂತ್ವ ಅನ್ನುವಂಥ ಮಂತ್ರದ ಬಗ್ಗೆ ಗೃತ್ಸಮದರ ಋಷಿಗೆ ಇರುವಂತಹ ಸಂಬಂಧದ ಬಗ್ಗೆ ಹೇಳಲಾಗಿದೆ. ರುದ್ರನ ಮಂತ್ರ, ರುದ್ರ ಪಂಥಕ್ಕೆ ಸಂಬಂಧಪಟ್ಟಂತೆ ಗೃತ್ಸಮದರು ನೀಡಿದ್ದಾರೆ. ಹೀಗೆ ಋಗ್ವೇದದಲ್ಲಿ ಸಾಕಷ್ಟು ಶ್ಲೋಕಗಳನ್ನ ನೀಡ್ತಾ ಹಲವಾರು ಜಗತ್ತಿನ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನ ಗೃತ್ಸಮದರು ಮಾಡಿದ್ದಾರೆ. ಪುರಾಣದ ಪ್ರಕಾರ ಚಂದ್ರ ವಂಶದಿಂದ ಕ್ಷತ್ರಿಯನಾಗ್ತಾರೆ, ಹಾಗೆ ಅಂಗೀರಸ ವಂಶದ ಮೊದಲಿಗರು ಅಂತ ಹೇಳ್ತಾರೆ. ಇದು ಗೃತ್ಸಮದರ ಪರಿಚಯವಾಗಿತ್ತು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.